ಪಂಚಾಯತ್ ಚುನಾವಣೆ ನಡೆಸಲು ಬಂಡತನ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲು ಮೀನಾಮೇಷ ಎನಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ದಿನನಿತ್ಯ ಬಡಿದಾಟದಲ್ಲಿ ತೊಡಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ದಿನನಿತ್ಯ ಬಡಿದಾಟದಲ್ಲಿ ತೊಡಗಿರುವ ರಾಜ್ಯ ಸರ್ಕಾರ ಅಪ್ಲಿಕೇಶನ್ ಮಾಡಬೇಕಾಯ್ತು. ಮಾಡಿರೋದು ಯಾವತ್ತು ಅಂತಂದ್ರೆ 23ನೇ ತಾರೀಕು ಮಾಡಿದ್ದಾರೆ, 24ನೇ ತಾರೀಕು ಕ್ಲೋಸ್ ಅಂತ ಹೇಳಿದ ವಿಚಾರವನ್ನು ಹೇಳಿದ್ದಾರೆ. ಒಂದು ದಿವಸದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇದೆಲ್ಲವೂ ಕೂಡ ಆದರೂ ಕೂಡ ನಾವು ಯಾಕೆ ಸುಮ್ಮನಿದ್ದೀವಿ ಅಂತ ಹೇಳಿದ್ರೆ, ಇದು ಕೂಡ ಒಂದು ರೀತಿಯ ಷಡ್ಯಂತ್ರ. ನಮಗೆ ಸಮಯಾವಕಾಶ ಕೊಟ್ಟಿಲ್ಲ ಅಂತೇಳಿ ಪುನಃ ಯಾರಾದರೂ ಕೋರ್ಟಿಗೆ ಹೋಗಿ ಇನ್ನೂ ಡ್ರ್ಯಾಗ್ ಆಗಲಿ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ರೀತಿ ಮಾಡಿದೆ. ಆದರೂ ಕೂಡ ನಾವು ಒಪ್ಕೊಂಡಿದ್ದೇವೆ ಏನಾದರೂ ಆಗಲಿ, ಆದರೆ ಚುನಾವಣೆ ಬರಲಿ, ನಮ್ಮ ಜನಪ್ರತಿನಿಧಿಗಳಿಗೆ ಅಧಿಕಾರ ಸಿಕ್ಕಲಿ ಅಂತ ಹೇಳೋದು ಚಿಂತನೆ. ಆ ದೃಷ್ಟಿಯಿಂದ ನಾವು ಸುಮ್ಮನಿದ್ದೀವಿ. ಆದರೂ ಕೂಡ ಆದಷ್ಟು ಬೇಗನೆ ಚುನಾವಣೆ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಚಿಂತನೆ. ತಾಲೂಕು ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ, ಅದರ ಜೊತೆಗೆ ಗ್ರಾಮ ಪಂಚಾಯತ್ ಚುನಾವಣೆ ಮೂರನ್ನು ನಡೆಸದಿರೋದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ನೀತಿಯಲ್ಲಿ 5 ವರ್ಷಕ್ಕೆ ಒಂದ್ಸಾರಿ ಚುನಾವಣೆ ನಡೆಸುವಂಥ ಪದ್ಧತಿ ಮತ್ತು ಜನರಿಗೆ ಅಧಿಕಾರವನ್ನು ಕೊಡುವಂಥ ಪದ್ಧತಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಬಂದಿರುವಂಥದ್ದು. ಆದರೂ ಕೂಡ ಈ ಸರ್ಕಾರ ದಿವಾಳಿ ಎದ್ದಂಥ ಸರ್ಕಾರ ಇವತ್ತು ಜನಪ್ರತಿನಿಧಿಗಳಿಗೆ ಹಕ್ಕುಗಳನ್ನು ಕೊಡದೆ, ಆ ಜನಪ್ರತಿನಿಧಿಗಳನ್ನ ಕೆಲಸಕ್ಕೆ ಅವಕಾಶವನ್ನು ಕೊಡದೆ, ಇವತ್ತು ಅಡ್ಮಿನಿಸ್ಟ್ರೇಟರ್ನ ಹಾಕಿ ಒಂದು ರೀತಿಯಲ್ಲಿ ದುಂದು ವೆಚ್ಚ ಮಾಡಿಕೊಂಡು ಕೆಲಸವನ್ನು ಮಾಡೋದು ನಾವು ನೋಡ್ತಾ ಇದ್ದೀವಿ. ಎಲ್ಲ ಜನಪ್ರತಿನಿಧಿಗಳ ಕಡೆಗಾಣಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರು ಕೂಡ ಇವತ್ತು ಮುಖ್ಯಮಂತ್ರಿ ಸೀಟಿಗೋಸ್ಕರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರದ ಒಂದು ಹುದ್ದಾಟದಿಂದ ಇವತ್ತು ಎಲ್ಲೆಲ್ಲಿ ಕೂಡ ಅಧಿಕಾರ ನಡೆಸಲಿಕ್ಕಾಗದೆ ಇವತ್ತು ಎಲ್ಲ ಗವರ್ಮೆಂಟ್ ಮಿಷನರೀಸ್ ಕೂಡ ಇವತ್ತು ಸ್ಥಗಿತವಾಗಿದೆ. ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಒಂದರಿಂದ ಹಿಡಿದರೆ ಇವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ರಸ್ತೆಗಳ ಗುಂಡಿಯನ್ನು ಸರಿಯಾಗಿ ಮುಚ್ಚಲಿಲ್ಲ. ನಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಕೊಟ್ಲಿಪೇಟೆಯಿಂದ ವಿರಾಜಪೇಟೆಯವರೆಗೆ ರಸ್ತೆ ನೋಡಿದಾಗಲೂ ಮತ್ತು ಕುಶಾಲನಗರದಿಂದ ಮಡಿಕೇರಿ ಸಂಪಾಜ ರಸ್ತೆವರೆಗೆ ಹೋದ್ರು ಕೂಡ ಎಲ್ಲರೂ ಹೇಳ್ತಾ ಇದ್ರು, ನಾವು ಕಾರಲ್ಲಿ ಹೋಗೋದಾ ಫ್ಲೈಟಲ್ಲಿ ಹೋಗೋದಾ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ವಿಚಾರ ಮಾಡಿರ್ತೀವಿ. ಇವತ್ತು ಏನು ಕಾರು ಒಳ್ಳೆ ಕಾರ್ ತಗೊಂಡ್ಬಂದ್ರು ಕೂಡ ಇಲ್ಲಿ ಟ್ರ್ಯಾಕ್ಟರ್ ಹೋಗೋದ. ಜನತಾ ಪಾರ್ಟಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವದ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ. ರಸ್ತೆಗೆ ಕಡಿಮೆ ಪಕ್ಷ 62,000 ಮೇಂಟೆನೆನ್ಸ್ ಗ್ರಾಂಟ್ ಅನ್ನು ಕೊಡ್ತಾರೆ. ಪ್ರತಿ ವರ್ಷ ಕೂಡ ಅದನ್ನ ಚರಂಡಿಯನ್ನ ಸೋಸುವಂಥದ್ದು ಮತ್ತು ಜರೆ ಏನು ರಸ್ತೆ ಸೈಡಲ್ಲಿರೋ ಕಾಡನ್ನ ಜಂಗಲ್ನ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಕಳೆದ 3 ವರ್ಷಗಳಿಂದ ಯಾವುದೇ ಚರಂಡಿಯನ್ನು ಸೋಸುವಂಥ ಕೆಲಸವನ್ನು ಮಾಡಲಿಲ್ಲ. ಆ ಗುಂಡಿ ಮುಚ್ಚೋದಲ್ಲಿ ಅರ್ಧ ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಜಂಗಲ್ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಿಲ್ಲ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತಿಗೆ 22,000 ರೂಪಾಯಿ ಕಿಲೋಮೀಟರ್ಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಯಾವುದೇ ಜಿಲ್ಲಾ ಪಂಚಾಯತ್ ರಸ್ತೆಗಳನ್ನು ಇವತ್ತು ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡಲಿಲ್ಲ. ಅದರ ಜೊತೆಗೆ ಇವತ್ತು KSRTC ಯಾರು ಕಂಡಕ್ಟರ್ಸ್ ಡ್ರೈವರ್ಸ್ ಇದ್ದಾರೆ ಅವರಿಗೆ ಸಂಬಳವನ್ನು ಕೂಡ ಕೊಡ್ತಾ ಇಲ್ಲ. ಅದರ ಜೊತೆಗೆ ಅಂಗನವಾಡಿ ಟೀಚರ್ಗಳಿಗೆ ಕೂಡ ಸಂಬಳವನ್ನು ಕೊಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಈ ಸರ್ಕಾರ ದಿವಾಳಿಯಾಗಿದೆ. ಈ ಸರ್ಕಾರದಲ್ಲಿ ಚುಕ್ಕಾಸು ಕೂಡ ಇಲ್ಲ. ಈ ಬರಿದಾದಂಥ ಸರ್ಕಾರದಲ್ಲಿ ಚುನಾವಣೆ ನಡೆಸುವಂಥ ಯೋಗ್ಯತೆಗೆ ಕೂಡ ಆ ಚುನಾವಣೆ ನಡೆಸಲಿಕ್ಕೆ ಕೂಡ ಹಣ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇದೆ. ಅದರ ವಿರುದ್ಧ ಭಾರತೀಯ ಜನತಾ ಪಕ್ಷದವರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ಅದರ ಜೊತೆಗೆ ನಾವು ಕೇಂದ್ರದಲ್ಲಿ 33% ಬೋಲೋ ಭಾರತ್ ಮಾತಾ ಕಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ, ದಿವಾಳಿಯಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ದಿವಾಳಿಯಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಚುನಾವಣೆ
ನಡೆಸಲು ಹಣವಿಲ್ಲದ ದಿವಾಳಿಯಾಗಿರುವ ರಾಜ್ಯ ಸರ್ಕಾರಕ್ಕೆ, ದಿನನಿತ್ಯ ಬಡಿದಾಟದಲ್ಲಿ ತೊಡಗಿರುವ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ, ದಿನನಿತ್ಯ ಹೊಡೆದಾಟದಲ್ಲಿ ತೊಡಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನರ ಹಣವನ್ನು ಲೂಟಿ ಹೊಡೆಯುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಹದಗೆಟ್ಟ ರಸ್ತೆಯನ್ನು ರಿಪೇರಿ ಮಾಡದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾಗ್ಯವನ್ನು ಕೊಟ್ಟು ದಿವಾಳಿಯಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ